ವಿಜಯಧ್ವಜ ತೀರ್ಥರು ಅಂತ ನಮ್ಮ ಮಧ್ವಾಚಾರ್ಯರಿಂದ 6ನೇವರು. ಅವರು ಇವರಿಲ್ಲೇ ಇದ್ದು ಭಾಗವತಕ್ಕೆ ಅರ್ಥ ಬರೆದವರು. ಅವ್ರು ಪೂಜೆ ಮಾಡ್ತಿದ್ದಿದ್ದು ರಾಮದೇವರು, ಕೋದಂಡರಾಮ. ನೋಡಿ, ಇದು ಸೇಮ್ ಮಧ್ವಾಚಾರ್ಯ ಮನೆ ಥರ ಇದೆ. ಇಲ್ಲೇ ಅವ್ರು ಇದ್ದಿದ್ದ ಜಾಗ. ಇಲ್ಲಿ ಅವರು ನೋಡಿ, ಅವ್ರು ಪ್ರತಿಷ್ಠಾಪನೆ ಮಾಡಿರೋದು ಪ್ರಾಣದೇವರಿದೆ. ಪ್ರಾಣದೇವರು, ತುಳಸಿ ಗಿಡ. ಇದು ಸೇಮ್ ನಮ್ಮ ಮಧ್ವಾಚಾರ್ಯ ಇದ್ರಲ್ಲ, ಮದುವೆ ಮನೆ ಇದೆಯಲ್ಲ, ಪಾಜಿಕ ಮನೆ, ಆ ಥರನೇ ಇದೆ. ಇದು ಮಧ್ವಾಚಾರ್ಯರಿಂದ 6ನೇವರು, ಅಂದರೆ ಅಷ್ಟು ಹಳೆಯದಿದು. ಇಲ್ಲಿ ಅವರು ಕೂತ್ಕೊಂಡು ಭಾಗವತಕ್ಕೆ ಅರ್ಥ ಬರೆದಿದ್ದ ಜಾಗ ಇದು. ಆಮೇಲೆ ಇನ್ನೊಬ್ಬರು ವಿಶ್ವಮಾನ್ಯ ತೀರ್ಥರು ಅಂತ. ಅವ್ರು ಯಾರಪ್ಪ ಅಂದರೆ ನಮ್ಮ ಪೇಜಾವರದವ್ರಿಗೆ ಇದು ಕೊಟ್ಟರಲ್ಲ, ಆಶ್ರಮ ಕೊಟ್ಟರಲ್ಲ, ವಿದ್ಯಾಗುರುಗಳು ವಿದ್ಯಾಮಾನ್ಯರು, ಆಶ್ರಮ ಕೊಟ್ಟವರು ವಿಶ್ವಮಾನ್ಯರು. ಅವ್ರದ್ದು ಇದಿದೆ, ಇಲ್ಲಿ ಮೂಲ ವೃಂದಾವನ ಇದೆ, ತೋರಿಸ್ತೀನಿ. ಆಮೇಲೆ ಇಲ್ಲಿ ಕಣ್ವ ತೀರ್ಥ ಇದೆ. ಜನ್ಮ ಜನ್ಮಕ್ಕೂ ನಾವು ಆ ಥರ ತೀರ್ಥ ನೋಡೋಕ್ಕಾಗಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಹಿಂಗೆ ಮೆಟ್ಲು ಇಟ್ಕೊಂಡು ಹೊಟ್ಟೋದ್ರೆ ನಮ್ಮ ತಲೆ ತನಕ ಹೋಗ್ಬಿಡ್ಬೋದು. ಇನ್ನೂ ಏನು ಚೆನ್ನಾಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ. ನೋಡಿ, ಇದು ಅವ್ರದ್ದು ವಿಜಯಧ್ವಜ ತೀರ್ಥರು. ವಾಯುದೇವರ ವಿಶೇಷ ಸನ್ನಿಧಾನ. ಈ ಅರಳಿ ಮರ ನೋಡಿ, ಈ ಅರಳಿ ಮರ ಅವರು ಭಾಗವತ ಬರೀತಿದ್ದಾಗ ಗಲಾಟೆ ಮಾಡ್ತಿರ್ತಾರೆ. ಇವರೊಬ್ಬರು ಹೇಳ್ತಾ ಇದ್ದಾರೆ ಸ್ಥಳ ಪುರಾಣ. ಇವರು ಪೂಜೆ ಮಾಡೋರು. ಇವರು ಪೂಜೆ ಮಾಡೋರಿಗೆ ಇಲ್ಲಿ ವಿಜಯಧ್ವಜರಿಗೆ ಅವರು ಅರಳಿ ಮರ ಅದೇ ಶಬ್ದ ಮಾಡ್ತಿತ್ತಂತೆ. ಅದಕ್ಕೆ ಅವರು ಸ್ತಬ್ಧ ಅಂದ್ರಂತೆ. ಅದಕ್ಕೆ ಇವಾಗಲೂ ಅರಳಿ ಮರ ಇಲ್ಲಿ ಶಬ್ದ ಮಾಡಲ್ಲ. ನೋಡಿ, ಅವ್ರದ್ದು ಚರಮ ಶ್ಲೋಕ ಇದು. ಅವ್ರಿಗೆ ಆಂಜನೇಯನ ಸನ್ನಿಧಾನದಿಂದ ವಿಜಯದಿಂದ ವಿರಾಜಿಸಿದ ಶ್ರೀಹರಿಯ ಒಲಮೆಗೆ ಪಾತ್ರರಾದ ವಿಜಯಧ್ವಜರನ್ನು ಭಜಿಸುತ್ತೇನೆ. ಶ್ರೀ ವಿಜಯಧ್ವಜ ತೀರ್ಥ ಗುರುಭ್ಯೋ ನಮಃ. ಇದು ಅವ್ರದ್ದು ಮೂಲ ಬೃಂದಾವನ. ವಿಜಯಧ್ವಜ ತೀರ್ಥರ ಮೂಲ ಬೃಂದಾವನ. ಇವ್ರು ನೋಡಿ, ಅವರು ಭಾಗವತಕ್ಕೆ ಅರ್ಥ ಬರೀತಿದ್ರು. ಅರ್ಥ ಬರೀತಿದ್ದಾಗ ಅರಳಿ ಮರ ಗಲಾಟೆ ಮಾಡ್ತಲ್ಲ, ಶಬ್ದ ಮಾಡಿಸಿ ಸ್ತಬ್ಧ ಅಂದ್ರಂತೆ. ಇವಾಗಲೂ ಇದೆ ನೋಡಿ, ಇದೇ ಅರಳಿ ಮರ ಅದು ನೋಡಿ, ಈಗಲೂ ಅದು ಶಬ್ದ ಮಾಡಲ್ಲ. ಇದು 500 ವರ್ಷದ ಅರಳಿ ಮರ. ಇಲ್ಲಿ ವಿಶ್ವಮಾನ್ಯರಿದ್ದಾರೆ, ಇವರೇ ಪೂಜೆ ಮಾಡೋರು. ಇವರು 20 ವರ್ಷದಿಂದ ಇಲ್ಲೇ ಇದ್ದಾರೆ ನೋಡಿ. ಇವರೇ ವಿಶ್ವಮಾನ್ಯರು, ನಮ್ಮ ಪೇಜಾವರದ ಕೊಟ್ಟವರು ಇವರು. ಇವರು ಪರ್ಯಾಯ ಕ್ರಮದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸಿದ ಜ್ಞಾನಿ ಶ್ರೇಷ್ಠರಾದ ಯಾತ್ರಾಪರರಾದ ಶ್ರೀ ವಿಶ್ವಮಾನ್ಯತಿಗಳನ್ನು ಉಪವಾಸಿಸುತ್ತೇನೆ. ನೋಡಿ, ಈ ಅರಳಿ ಮರ ಇವಾಗಲೂ ಶಬ್ದ ಮಾಡಲ್ಲ. ನಮ್ಮ ಪೇಜಾವರದವ್ರನ್ನ ಕೊಟ್ಟಂತ ಇವರು. ಆಮೇಲೆ ಇವಾಗ ಕಣ್ವ ತೀರ್ಥ ತೋರಿಸ್ತಿದ್ದು ನೋಡಿ. ಆ ಥರ ತೀರ್ಥ ನಾವು ಜನ್ಮದಲ್ಲೇ ನೋಡಲ್ಲ. ಇದು ಕಾಸರಗೋಡಿದು, ಕೇರಳ ಬಾರ್ಡರು. ಅಲ್ಲಿ ಕೇರಳದಲ್ಲಿ ಇಳಿಸ್ಬಿಟ್ಟು ಅಲ್ಲಿಂದ ಚಿಕ್ಕ ಚಿಕ್ಕ ಬಸ್ಸು, ಯಾಕಂದರೆ ಅದು ಇದು ಚಿಕ್ಕ ರೋಡು ಅಂತ. ನೋಡಿ ಹೆಂಗಿದೆ ಇದು. ರೇಲಿಂಗ್ ಇಟ್ಕೊಂಡು ಹೊರಟೋದ್ರೆ ಒಳಗಡೆ ಫುಲ್ಲು ನಮ್ಮ ತಲೆ ಮುಳುಗುವಷ್ಟು ಹೋಗ್ಬೋದು ನಾವು. ತುಂಬ ಚೆನ್ನಾಗಿದೆ ತೀರ್ಥ. ಕಣ್ವ ತೀರ್ಥ ತುಂಬ ಇದು ಏನಪ್ಪ ಅಂದರೆ ಎಲ್ಲ ಪಾಪಗಳನ್ನೂ ನಾಶ ಮಾಡುತ್ತಂತೆ. ಇದು ಮೇಯ್ನಾಗಿ ಜ್ಞಾನ ಭಕ್ತಿ ವೈರಾಗ್ಯ ಆ ಜಾಗ ಇದು. ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡುವಂತಹ ಜಾಗ ಇದು. ಆಮೇಲೆ ಇಲ್ಲಿ ಶೇಷ ದೇವರಿದ್ದಾರೆ. ಇವರು ತುಂಬ ಇದಂತೆ ಸನ್ನಿಧಾನದಿಂದ ಇದ್ದಾರಂತೆ ಶೇಷ ದೇವರು. ಇಲ್ಲೆಲ್ಲ ಏನು ಲೌಕಿಕ ಇಲ್ಲ, ಇದೆಲ್ಲ ಕಮರ್ಷಿಯಲ್ ಏನಿಲ್ಲ. ಇಲ್ಲಿ ಬರೀ ಭಗವಂತ ಗುರುಗಳು ಎಲ್ಲ ತಪಸ್ಸು ಮಾಡಿರೋ ಜಾಗಗಳಿದೆಲ್ಲ. ಆಮೇಲೆ ಇಲ್ಲಿ ನಮ್ಮ ಇವರು ವಿಶ್ವೇಶತೀರ್ಥ ಶ್ರೀಪಾದಂಗಳು ಪೇಜಾವರ, ಅವ್ರದ್ದು ಮೂಲ. ಅವ್ರು ಹಾಕೊಂಡು ನಡೆದಾಡ್ತಿದ್ದ ಪಾದಕೆಯಲ್ಲಿ, ಅವ್ರು ಹಾಕೊಂಡು ನಡೆದಾಡ್ತಿದ್ದ ಪಾದಕೆ. ಆ ಕಡೆ ರುದ್ರದೇವರ ಗುಡಿ ಇದೆ. ಜಾಗ ನೋಡಿ ಹೆಂಗಿದೆ.
ನಾವು ಬೇಗನೆ ಬಂದುಬಿಟ್ವಿ. ಸ್ನಾನ ರೂಮಲ್ಲಿ ಒಂದು ಸತಿ ಸ್ನಾನ, ಇಲ್ಲಿ ಕಣ್ವ ತೀರ್ಥದಲ್ಲಿ ಸ್ನಾನ ಆಯಿತು. ಆಮೇಲೆ ಎಲ್ಲ ದರ್ಶನಗಳು. ಇದು ನಮಗೆ ಒಬ್ಬೊಬ್ಬರಿಗೆ ಬರೋಕ್ಕೆ ಗೊತ್ತಾಗಲ್ಲ. ಈ ಥರ ಈ ಜಾಗಗಳು ಗೊತ್ತಿರೋ ಮಠಗಳು ಅವ್ರ ಜೊತೆನೇ ಬರಬೇಕು. 4 ಬಸ್ ಜನ ಬಂದಿರೋ ಒಬ್ಬರು ನೋಡಿಲ್ಲ ಈ ಜಾಗ. ಇಲ್ಲ, ಇದು ರುದ್ರದೇವ್ರ ಗುಡಿಗೆ ಇವಾಗ ಹೋಗ್ತಾಯಿದ್ದೀನಿ. ಮಧ್ವಾಚಾರ ಕಾಲದಂತೆ ಇದು ರುದ್ರದೇವರು. ಸೇಮ್ ಉಡುಪಿಲಿ ಚಂದ್ರಮೌಳೇಶ್ವರ ಇದೆಯಲ್ಲ, ಆ ಥರನೇ ಇದೆ. ಇದು ರುದ್ರದೇವರು. ಇದು ತುಳಸಿ ಗಿಡ. ಎಲ್ಲ ಕಡೆ ಬಾವಿಗಳು ಎಲ್ಲ ಕೈ ತುಂಬಿಕೊಂಡು ಅಷ್ಟು ಇದಿದೆ ನೀರು. ಬಾವಿ ಕಣ್ವ ತೀರ್ಥ ಅಂಥ ಜಾಗನೇ ಇಲ್ಲಮ್ಮ. ಇಲ್ಲಿ ಇಡೀ ಪ್ರಪಂಚದಿಂದ ಜನಗಳು ಬರ್ತಾರೆ. ಇಲ್ಲಿಂದ 10 ನಿಮಿಷ ಸೀ ಇದೆ. ಸೀ ಬೀಚು ಫೇಮಸ್, ಅದು ವರ್ಲ್ಡ್ಗೆ. ಮಂಜೇಶ್ವರ ಬೀಚ್ ಅಂತ. ಇದು ಅಂತ ತುಂಬ ಇದು ಡಿವೈನ್ ಜಾಗ ಇದು. ಜೈ ಶ್ರೀರಾಮ್.